ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಯಾವಾಗಲೂ ನೀವು ಚೆನ್ನಾಗಿರ್ಬೇಕಂದ್ರೆ ಡೈಲಿ ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಒಳ್ಳೆಯವರಾಗಿರಬೇಕು. ಒಳ್ಳೆಯವರಾಗಿರೋದಕ್ಕೆ ಏಸಪ್ಪ ಕೈಯಲ್ಲಿ ಒಪ್ಪಿಸಬೇಕು. ಆವಾಗ ನಮಗೆಲ್ಲ ಒಳ್ಳೆಯದೇ ನಡೀತದೆ. ನನ್ನ ಪ್ರಿಯರೇ, ಬನ್ನಿ ಇವತ್ತು ಯೇಸುವೊಂದಿಗೆ ನಾವು ವಚನವನ್ನು ಧ್ಯಾನಿಸಿ ಇವತ್ತು ಬರುವಂಥ ಆಶೀರ್ವಾದಕ್ಕೆ ಸಿದ್ಧತರಾಗೋಣ. ನನ್ನ ಪ್ರಿಯರೇ, ಲೂಕ ಬರೆದಂಥ ಸುವಾರ್ತೆ ಪುಸ್ತಕ 6ನೇ ಅಧ್ಯಾಯ 46ನೇ ವಚನ ನೋಡಿರಿ. ಇಲ್ಲಿ ಒಂದು ಸಂಭವವನ್ನು ನೋಡ್ತೇವೆ. ಇದಲ್ಲದೆ ನೀವು ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದು ನಾನು ಹೇಳುವುದನ್ನು ನಡೆಸದೇ ಇರುವುದು ಯಾಕೆ? ನನ್ನ ಬಳಿಗೆ ಬಂದು ನನ್ನ ಮಾತುಗಳನ್ನು ಕೇಳಿ ಅವುಗಳಿಂದ ನಡೆಯುವವನು ಯಾರಿಗೆ ಸಮಾನನೆಂಬುದನ್ನು ನಿಮಗೆ ತೋರಿಸುತ್ತೇನೆ. ಅವನು ಆಳವಾಗಿ ಅಗದು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವನಿಗೆ ಸಮಾನನು. ಒಳ್ಳೆ ಎಂಬ ಪ್ರವಾಹವು ಆ ಮನೆಗೆ ಬಡಿದಾಗೂ ಅದು ಚೆನ್ನಾಗಿ ಕಟ್ಟಿದ್ರಿಂದ ಆ ಪ್ರವಾಹವು ಅದನ್ನು ಆಲಡಿಸಲಾರದು ಹೋಯಿತು. ಆದರೆ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯದೇ ಇರುವವನು ಅಸ್ತಿವಾರವಿಲ್ಲದ ನೆಲದ ಮೇಲೆ ಮನೆ ಕಟ್ಟಿದವನಾಗಿ ಸಮಾನನು. ಪ್ರವಾಹವು ಅದಕ್ಕೆ ಬಡಿಯಿತು, ಬಡದ ಕೂಡಲೇ ಅದು ಕುಸಿದು ಬಿದ್ದು ಪುರ ಹಾಳಾಯಿತು. ಹಲ್ಲೆಲೂಯ. ಇಲ್ಲಿ ದೇವರು ಹೇಳ್ತಾರೆ, ನಿಮ್ಮ ಮನೆ ಚೆನ್ನಾಗಿರಬೇಕು ಅಂತ ಹೇಳ್ತೀರಾ ಅಂದರೆ, ನಾನು ಈ ಇಟ್ಟಿಗೆ ಸಿಮೆಂಟೆಲ್ಲ ಹಾಕಿ ಕಟ್ತಾರಲ್ಲ ಆ ಮನೇನ ಹೇಳಿಲ್ಲ. ನಿಮ್ಮ ಮನೆ ಅನ್ನೋ ಸಂಬಂಧ, ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಅನ್ನೋ ಈ ಎಲ್ಲ ಸಂಬಂಧಗಳು ಚೆನ್ನಾಗಿ ಬೆಳೆಯಬೇಕಾದ್ರೆ ಏಸಪ್ಪ ಹೇಳ್ದಂತೆ ಕೇಳಬೇಕು. ಏಸಪ್ಪ ಏನು ಹೇಳ್ತಾರೆ? ಒಬ್ರಿಗೊಬ್ಬರು ಬಿಟ್ಕೊಡ್ಬೇಕು, ಒಬ್ಬರು ನೀವು ಕ್ಷಮಿಸಬೇಕು, ಎಲ್ಲದನ್ನ ದೇವರ ಪಾದದಲ್ಲಿ ಸಮರ್ಪಿಸಬೇಕು. ಕೆಲವೊಂದು ಟೈಮಲ್ಲಿ ಏನು ಮಾತಾಡಬೇಕೋ ಅದು ಚಿಕ್ಕದಾಗಿ ಮಾತಾಡಬೇಕು, ಕೆಲವೊಂದು ಟೈಮಲ್ಲಿ ಒಳ್ಳೆಯದನ್ನು ಕೂಡ ಮಾತಾಡಬಾರ್ದು. ಹೀಗೆಲ್ಲ ದೇವರು ನಮ್ಗೆ ಹೇಳ್ಕೊಡ್ತಾರೆ. ಮತ್ತೆ ಸುಳ್ಳು ಆಡಬಾರ್ದು, ಮತ್ತೆ ಸುಳ್ಳು ಸಾಕ್ಷಿ ಹೇಳ್ಬಾರ್ದು, ಹೇಳ್ದವ್ರು ಕೇಳ್ದವ್ರ ಮಾತೆಲ್ಲ ಕೇಳ್ಕೊಂಡು ಮನೆಯಲ್ಲಿ ಜಗಳ ಮಾಡಬಾರ್ದು, ಹಿಂಗೆಲ್ಲ ಹೇಳ್ತಾರೆ. ಸರಿ, ಮತ್ತೇನು ಮಾಡಬೇಕು? ನನ್ನ ವಾಕ್ಯವನ್ನು ಓದಿ ಅಂತ ಹೇಳ್ತಾರೆ. ಈ ಬೈಬಲನ್ನು ದಿನನಿತ್ಯ ಓದಬೇಕು. ನನ್ನ ಪ್ರಿಯರೇ, ಇದು ಓದಿದ್ರೆ ನೀವು ಹೇಗಿರಬೇಕು, ಯಾವಾಗ ಮಾತಾಡಬೇಕು, ಯಾವಾಗ ಮಾತಾಡಬಾರ್ದು ಅಂತ ಈ ವಾಕ್ಯ ನಮಗೆ ತಿಳಿಸ್ಕೊಡ್ತದೆ. ನನ್ನ ಪ್ರಿಯರೇ, ಅದನ್ನೇ ದೇವರು ಹೇಳ್ತಾರೆ, ನಾನು ಹೇಳಿದ ಪ್ರಕಾರ ನಡ್ಕೊಂಡ್ರೆ. ದೇವರು ಏನು ಹೇಳ್ಕೊಡ್ತಾರೆ ನಿಮಗೆ? ವಾಕ್ಯ ಓದಿ ಒಳ್ಳೆ ಬುದ್ಧಿ ಬರ್ತದೆ, ಬಿಟ್ಕೊಡ್ತೀರಾ, ಕ್ಷಮಿಸ್ತೀರಾ, ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಲ್ಲ, ವಾಕ್ಯ ನಿಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಳ್ತದೆ ಅಂತ ಹೇಳ್ತಾರೆ. ಆ ರೀತಿಯಾಗಿದ್ದರೆ ನಿಮ್ಮ ಮನೆ, ಈ ಬಿಲ್ಡಿಂಗ್ ಅಲ್ಲ, ನಾನು ತಿರುಗಿ ಹೇಳ್ತೇನೆ, ನಿಮ್ಮ ಸಂಬಂಧಗಳು, ಗಂಡ ಹೆಂಡತಿ ಅತ್ತೆ ಮಾವ ಅಮ್ಮ ಅಪ್ಪ ಮಕ್ಕಳು, ಈ ಸಂಬಂಧ ಕಟ್ಟಿ ಎಬ್ಬಿಸುವುದಕ್ಕೆ ಬಿರುಗಾಳಿ ಬರ್ತದೆ, ಎಷ್ಟೋ ಸಮಸ್ಯೆಗಳು ಬರ್ತದೆ, ಕಷ್ಟ ನಷ್ಟಗಳು ಬರ್ತದೆ, ಕುಂದು ಕೊರತೆಗಳು ಬರ್ತದೆ. ಈ ಬಿರುಗಾಳಿ ಎಲ್ಲ ಬೀಸೋವಾಗಲೂ ಕೂಡ ಏಸಪ್ಪ ಮಾತು ಹೇಳಿದ ಪ್ರಕಾರ ಕೇಳಿ ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ಭಕ್ತಿಯಾಗಿದ್ದು ಈ ಬಾಯನ್ನು ಬೇಕಿಲ್ಲದ ಮಾತಿಗೆ ಸಿಪ್ಪಾಕಿಬಿಟ್ರೆ ನೀವು ಬಂಡೆಯ ಮೇಲೆ ಮನೆ ಕಟ್ಟಿದ್ದಕ್ಕೆ ಹೋಲಿಕೆಯಾಗಿ ಸಮಾನವಾಗಿ ದೇವರು ಇರ್ತಾರಂತೆ. ಹಲ್ಲೆಲೂಯ. ಆ ಬಂಡೆ ಯಾರು? ವಾಕ್ಯ ಓದೋರು ಏಸಪ್ಪ ಮೇಲೆ ಮನೆ ಕಟ್ಟುತ್ತಾರೆ, ಸಂಬಂಧವನ್ನು ಕಟ್ತಾರೆ. ನನ್ನ ಪ್ರಿಯರೇ, ಎಲ್ಲ ಸಮಸ್ಯೆಗಳು ಬರ್ತದೆ, ಎಲ್ಲ ದುಷ್ಟ ಕಿರಿಗಳು ಬರ್ತದೆ, ಆದರೆ ಟಚ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ? ವಾಕ್ಯದ ಮೇಲೆ ಕಟ್ಟಲ್ಪಟ್ಟಿರುವಂಥ ಸಂಬಂಧಗಳು ಬಂಡೆಯ ಮೇಲೆ, ಯೇಸು ಕ್ರಿಸ್ತನು ಬಂಡೆಯ ಮೇಲೆ ಕಟ್ಟಲ್ಪಟ್ಟಿರುವಂಥ ಕುಟುಂಬ, ಅದನ್ನು ಅಷ್ಟು ಬೇಗ ಬೇರೆ ಮಾಡೋಕ್ಕಾಗೋದಿಲ್ಲ, ಅದನ್ನು ಅಷ್ಟು ಬೇಗ ಆ ಕುಟುಂಬವನ್ನು ಒಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಅಷ್ಟು ಬೇಗ ಆ ಕುಟುಂಬವನ್ನು ಯಾರು ಗೇಲಿ ಮಾಡೋಕ್ಕಾಗೋದಿಲ್ಲ. ನನ್ನ ಪ್ರಿಯರೇ, ಆದರೆ ಕೆಳಗೆ ಹೇಳ್ತಾರೆ, ನನ್ನ ಮಾತನ್ನು ಕೇಳಿ ಅದರ ಪ್ರಕಾರ ನಡೆಯದೇ ಇರೋರು ನೆಲದ ಮೇಲೆ ಮನೆಯನ್ನು ಕಟ್ಟಿದವರಿಗೆ ಸಮಾನವಾಗಿದ್ದು ಬಿರುಗಾಳಿ ಬಂದಾಗ ಪೂರ ಹೊಡ್ಕೊಂಡು ಹೋಗ್ಬಿಡ್ತದೆ. ನನ್ನ ಪ್ರಿಯರೇ, ಸಭೆಯಲ್ಲಿ ಕೇಳೋದು ಮಾತನ್ನು ಹಿಂಗೆ ಇರಬೇಕು, ಮನೇಲಿ ಹೋಗ್ಲಿ ಜಗಳ ಸ್ಟಾರ್ಟ್. ಸಭೆಯಲ್ಲಿ ಕೇಳೋದು ಕೆಟ್ಟ ಮಾತು ಆಡಬಾರ್ದು, ಮನೇಲಿ ಹೋಗಿ ಕೆಟ್ಟ ಮಾತು ಸ್ಟಾರ್ಟ್ ಆಗೋದು. ಸಭೆಯಲ್ಲಿ ಕೇಳೋದು ಮಕ್ಕಳನ್ನು ನಾಯಿ ದೆವ್ವ ಅಂತ ಬೈಬಾರ್ದು ಅಂತ ಅಲ್ಲಿ ಹೋಗಿ ಬೈಯೋದು, ಮತ್ತು ಬೇಕಿಲ್ಲದ ಮಾತುಗಳನ್ನೆಲ್ಲ ಆಡೋದು, ಎಲ್ಲ ಮಾಡಿಬಿಟ್ಟು ತಿರ್ಗಾ ಭಾನುವಾರ ಆದರೆ ಕೈಯಲ್ಲಿ ಬೈಬಲ್ ತೊಗೊಂಬರೋದು. ಇವ್ರು ಯಾರು ಗೊತ್ತಾ? ನೆಲದ ಮೇಲೆ ಮನೆಯನ್ನು ಕಟ್ಟಿರೋರು. ಈ ಸಂಬಂಧ ಎಲ್ಲಿರ್ತದೆ ಗೊತ್ತಾ? ನೈಟೆಲ್ಲ ಜಗಳ ಮಾಡ್ತಾರೆ, ಮತ್ತು ಯಾರಿಗೂ ಗೊತ್ತಾಗಬಾರ್ದು. ಎಷ್ಟು ದಿನಪ್ಪ ಗುಟ್ಟಾಗಿ ಇಟ್ಕೊಳ್ತೀರಾ? ಬಿರುಗಾಳಿ ಬರ್ತದೆ, ಪೂರ ಹೊಡ್ಕೊಂಡು ಹೋಗ್ಬಿಡ್ತದೆ, ಎಲ್ಲರೂ ನೋಡ್ತಾರೆ, ಎಲ್ಲೋಯ್ತು ಆ ಮನೆ? ಇಷ್ಟು ದಿನ ಗುಟ್ಟಾಗಿ ಜಗಳ ಮಾಡ್ಕೊಂಡಿದ್ರು,
ಅನ್ಯಾಯ, ಯಾವಾಗಲೂ ಸೌಂಡು, ಯಾವಾಗಲೂ ನೋಡಿದ್ರು ಜಗಳ, ಯಾವಾಗಲೂ ನೋಡಿದ್ರು ಅನ್ಯಾಯ. ಮಗಳಿಗೊಂದು ನ್ಯಾಯ, ಸೊಸೆಗೊಂದು ನ್ಯಾಯ, ಮಕ್ಕಳಿಗೊಂದು ನ್ಯಾಯ, ಪಕ್ಕದ ಮನೆಯಲ್ಲಿ ಜಗಳ ಬಂದರೆ ಅವ್ರಿಗೊಂದು ನ್ಯಾಯ. ಇದೆಲ್ಲ ಏಸಪ್ಪ ಹೇಳ್ಕೊಡೋ ಮಾತಾ? ಏಸಪ್ಪ ಹೇಳ್ಕೊಡ್ತಾರೆ, ಯಾವತ್ತು ಬಿಟ್ಕೊಡು, ಸುಮ್ಮನೆ ಇರು, ಕ್ಷಮಿಸ್ಬಿಡು, ಬೇಕಿಲ್ಲದ ಕಾರ್ಯಗಳಿಗೆ ಹೋಗಬೇಡ, ಅದ್ರ ಪ್ರಕಾರ ಮಾಡು ಅಂತ. ಒಂದು ಗುಂಪು ಮಾಡ್ತಾರೆ, ಅವರು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡಿ ಏಸಪ್ಪ ಬಂಡೆಯಾಗಿರುವಂಥ ಏಸಪ್ಪ ಮೇಲೆ ಮನೆ ಕಟ್ತಾರೆ. ಯಾರನ್ನಾದ್ರೂ ಮುಟ್ಟಕ್ಕಾಗ್ತದ? ಯಾರು ಮುಟ್ಟಕ್ಕಾಗಲ್ಲ. ಎಷ್ಟು ಬಿರುಗಾಳಿ ಬಂದರೂ ಕೂಡ ಅವ್ರು ಹಾಗೆ ನಿಲ್ಲುತ್ತಾರೆ. ಅವ್ರು ನಿಲ್ಲಲ್ಲ, ಏಸಪ್ಪ ಅವ್ರನ್ನ ನಿಲ್ಲಿಸ್ತಾರೆ. ನನ್ನ ಪ್ರಿಯರೇ, ಹೇಳಿದ ಮಾತನ್ನೆಲ್ಲ ಚರ್ಚಲ್ಲೇ ಬಿಟ್ಬಿಡೋದು. ಹೋಗೋವಾಗ ನನಗೆ 2 ಕಿವಿ ಇದೆ, ಒಂದು ಕಿವಿಯಲ್ಲಿ ಕೇಳ್ತೀನಿ, ಒಂದು ಕಿವಿಯಲ್ಲಿ ಬಿಡ್ತೀನಿ ಅಂದರೆ ನೆಲದ ಮೇಲೆ ಕಟ್ಟಲ್ಪಟ್ಟ ಸಂಬಂಧ ಥರ ಅದು ಹಾಗೇ ಓಡ್ಕೊಂಡು ಹೋಗ್ತದೆ. ಗಂಡ ಒಂದು ದಾರಿ, ಹೆಂಡತಿ ಒಂದು ದಾರಿ, ಮಕ್ಕಳು ಒಂದು ದಾರಿ, ಅತ್ತೆ ಒಂದು ದಾರಿ, ಸೊಸೆ ಒಂದು ದಾರಿ. ಇದು ನೆಲದ ಮೇಲೆ ಕಟ್ಟಲ್ಪಟ್ಟಿರುವಂಥ ಮನೆ, ದೇವರ ಮಾತಿಗೆ ಅವಿದ್ಯುತರಾಗಿ ನಡೆಯೋರು ಕಟ್ಟುವಂಥ ಮನೆ. ಈ ಮನೆ ನಮಗೆ ಬೇಡ. ಬದುಕುವಂಥ ಸ್ವಲ್ಪ ಕಾಲ ಏಸಪ್ಪ ಮೇಲೆ ಕಟ್ಟಲ್ಪಟ್ಟಿರಲಿ. ನನ್ನ ಪ್ರಿಯರೇ, ನಮ್ಮ ಸಂಬಂಧ ಎಲ್ಲ ವಾಕ್ಯದ ಮೇಲೆ ಕಟ್ಟಲ್ಪಟ್ಟಿರಲಿ. ನಮ್ಮ ಸಂಬಂಧವೆಲ್ಲ ಪ್ರಾರ್ಥನೆಯಲ್ಲಿ ಕಟ್ಟಲ್ಪಟ್ಟಿರಲಿ. ಅದೇ ರೀತಿಯಾಗಿ ನೀತಿ ನ್ಯಾಯವಾಗಿ ನಡೆಯೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ರೆ ಏಸಪ್ಪ ನಮ್ಮ ಜೊತೆಯಲ್ಲಿ ಇರ್ತಾರೆ. ನನ್ನ ಪ್ರಿಯರೇ, ಬನ್ನಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ, ಸ್ತೋತ್ರ ಸ್ವಾಮಿ. ಅಪ್ಪ, ಆಶೀರ್ವಾದವಾಗಿ ಬದುಕೋದಕ್ಕೆ ಎಷ್ಟು ದಾರಿ ಇಟ್ಟಿದ್ದೀರಪ್ಪ. ನಿಮ್ಮ ಮಾತನ್ನು ಕೇಳಬೇಕು ಸ್ವಾಮಿ. ವಾಕ್ಯ ಓದೋರು ಕೆಟ್ಟ ಮಾತಾಡಬಾರ್ದಪ್ಪ. ವಾಕ್ಯ ಓದೋರು ಜಗಳ ಮಾಡಬಾರ್ದಪ್ಪ. ವಾಕ್ಯ ಓದೋರು ಮಗಳಿಗೊಂದು ಸೊಸೆಗೊಂದು ನ್ಯಾಯ ಮಾಡಬಾರ್ದಪ್ಪ. ವಾಕ್ಯ ಓದೋರು ತನ್ನ ಮಕ್ಕಳಿಗೊಂದು ಇನ್ನೊಂದು ಮಕ್ಕಳಿಗೊಂದು ನ್ಯಾಯ ಮಾಡಬಾರ್ದು ಏಸಪ್ಪ. ಈ ರೀತಿಯಾಗಿ ಎಲ್ಲ ನಿನ್ನ ಮಾತು ಕೇಳಿದ್ರೆ ನಿನ್ನ ಮೇಲೆ ಕಟ್ಟಲ್ಪಟ್ಟಿರುವಂಥ ಕುಟುಂಬರಾಗಿರ್ತಾರೆ ಅಂತ ನೀವು ವಾಗ್ದಾನ ಕೊಟ್ಟಿದ್ದೀರಪ್ಪ. ಆ ರೀತಿಯಾಗಿ ಕಟ್ಟಲ್ಪಟ್ಟುವುದಕ್ಕೆ ಕೃಪೆಯನ್ನು ಕೊಡು ಸ್ವಾಮಿ. ಅನುಗ್ರಹ ಮಾಡು ರಾಜ. ಅಪ್ಪ, ಜಗಳ ಮಾಡೋದು ಗುಟ್ಟಾಗಿ ಇಟ್ಕೊಳ್ಳೋದು, ಕೆಟ್ಟ ಮಾತಾಡೋದು ಗುಟ್ಟಾಗಿ ಇಟ್ಕೊಳ್ಳೋದು, ಅನ್ಯಾಯ ಮಾಡೋದು ಗುಟ್ಟಾಗಿ ಇಟ್ಕೊಳ್ಳೋದು, ಬಿರುಗಾಳಿ ಬಂದಾಗ ಪೂರ ಹೊಡ್ಕೊಂಡು ಹೋಗ್ಬಿಡ್ತದೆ ಸ್ವಾಮಿ. ವಾಕ್ಯ ಹೇಳ್ತದೆ ಅಪ್ಪ, ಆವಾಗ ಊರ ಜನ ಎಲ್ಲ ನೋಡ್ತಾರೆ ಅಪ್ಪ. ಆ ಬದುಕು ನಮಗೆ ಬೇಡ ಸ್ವಾಮಿ. ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಾಗೇ ಬದುಕೋದಕ್ಕೆ ಸಹಾಯ ಮಾಡಿ ಸಪ್ಪ. ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಒಂದೊಂದು ಮಕ್ಕಳು ಕ್ರಿಸ್ತರಾಗಿರುವಂಥ ಬಂಡೆಯ ಮೇಲೆ ಕಟ್ಟಲ್ಪಟ್ಟಿರುವಂಥ ಮನೆಯಾಗಿ ಇರಲಿ ಸ್ವಾಮಿ. ಆಶೀರ್ವದಿಸಿ ದಾರಿ ನಡೆಸಪ್ಪ, ಆಶೀರ್ವದಿಸಪ್ಪ, ಆಶೀರ್ವದಿಸಪ್ಪ. ಒಳ್ಳೆ ಬುದ್ಧಿ ಕೊಡಪ್ಪ, ಗುಣಗಳನ್ನು ಕೊಡಪ್ಪ. ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆ. ಆಮೇನ್. ದೇವರು ನಿಮ್ಮನ್ನು